ಚಿಕ್ಕದಾದ ಅರಣ್ಯದಲ್ಲಿ ಒಂದು ಸುಂದರವಾದ ಮೈನಾ ಹಕ್ಕಿ ದಂಪತಿಗಳು ತಮ್ಮ ಪುಟ್ಟ ಹಕ್ಕಿಯೊಂದಿಗೆ ವಾಸಿಸ್ತಾ ಇದ್ರು. ಮರದ ಎತ್ತರದ ಕೊಂಬೆ ಮೇಲೆ ಗೂಡನ್ನು ಕಟ್ಟಿದ್ರು. ಕತ್ತಲಾದ ಮೇಲೆ ಮಳೆಯ ಧಾರೆ ಸುರಿಯತೊಡಗಿದಾಗ ಗೂಡು ಬಿಸಿಯುತ್ತಿರುವಂತೆ ತೋಚ್ತಾ ಇತ್ತು. ಅಮ್ಮ ಮೈನಾ ಹಕ್ಕಿ ತನ್ನ 2 ಮರಿಗಳನ್ನು ತನ್ನ ರೆಕ್ಕೆಯಲ್ಲಿ ಮುಚ್ಚಿಕೊಂಡು ತಾಯಿಯ ಪ್ರೀತಿಯನ್ನು ನೀಡ್ತಾ ಇದ್ಲು. ಆದರೆ ಗಾಳಿಯ ಜೋರಿನಿಂದ ಗೂಡು ಸ್ವಲ್ಪ ದೂಡಿತು. ಅದೇ ವೇಳೆ ಆ ಅರಣ್ಯದಲ್ಲಿ ಹಾರ್ನ್ ಬಿಲ್ ತನ್ನ ಆಹಾರವನ್ನು ಹುಡುಕಿಕೊಂಡು ಬರ್ತಾ ಇತ್ತು. ಮೈನಾ ಹಕ್ಕಿಯ ಗೂಡು ಹಾರಿ ಹೋಗುವ ಸ್ಥಿತಿಗೆ ಬಂದಿದ್ದಾಗ ಅದನ್ನು ಈ ಹಾರ್ನ್ ಬಿಲ್ ನೋಡುತ್ತೆ. ಆ ಕ್ಷಣದಲ್ಲೇ ತನ್ನ ದೊಡ್ಡ ಕೊಕ್ಕನ್ನು ಬಳಸಿಕೊಂಡು ಗೂಡನ್ನು ಹಿಡಿದುಕೊಂಡು ಮರದ ಭದ್ರ ಭಾಗಕ್ಕೆ ತರಲು ಸಹಾಯವನ್ನು ಮಾಡಿತು. ಮೈನಾ ಹಕ್ಕಿ ಕೃತಜ್ಞತೆಯಿಂದ ಹಾರ್ನ್ ಬಿಲ್ಗೆ ಧನ್ಯವಾದವನ್ನು ಹೇಳುತ್ತೆ. ನೀನು ನನ್ನ ಮಕ್ಕಳನ್ನು ರಕ್ಷಿಸಿದೆ. ನಾನು ನನ್ನ ದೈನಂದಿನ ನೈಸರ್ಗಿಕ ಜೀವನದಲ್ಲಿ ನಿನ್ನಂತಹ ಹಕ್ಕಿಯನ್ನು ನಾನು ನೋಡೇ ಇಲ್ಲ ಅಂತ ಹೇಳ್ತಾಳೆ. ಹಾರ್ನ್ ಬಿಲ್ ನಗುತ್ತಾ ಹೇಳುತ್ತೆ, ಈ ಅರಣ್ಯ ನಮ್ಮೆಲ್ಲರದು. ಸಹಾಯ ಮಾಡುವುದು ನನ್ನ ಕರ್ತವ್ಯ. ನಾನು ಒಂದು ದಿನ ಸಹಾಯವನ್ನೇ ನಿನ್ನಿಂದ ಬಯಸ್ಬೋದು ಅಂತ ಹೇಳಿ ಅಲ್ಲಿಂದ ಹೊರಟೋಗುತ್ತೆ. ಈ ಕಥೆಯ ನೀತಿ, ಪ್ರಕೃತಿಯಲ್ಲಿರುವ ಪ್ರಾಣಿಗಳು ಸಹ ಸಹಾಯ ಧರ್ಮದ ಹೃತ್ಪೂರ್ವಕ ಬೋಧನೆಯನ್ನು ನೀಡ್ತವೆ. ಸಹಾಯ ಮಾಡುವ ಹೃದಯ ಎಲ್ಲರಲ್ಲಿ ಇರಬೇಕು. ಮನುಷ್ಯರಲ್ಲಿ ಮಾತ್ರವಲ್ಲ, ಪ್ರಾಣಿಗಳಲ್ಲಿಯೂ ಇದೆ.